ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಚಾಲಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾರ್ ಪಾರ್ಕಿಂಗ್ ಹಾಗೆಯೇ ಸ್ಲಾಟ್ ಬುಕಿಂಗ್ನಲ್ಲಿ ಅನ್ಯಾಯ ಆಗ್ತಾ ಇದೆ ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏರ್ಪೋರ್ಟ್ನ P7 ಕಾರು ಪಾರ್ಕಿಂಗ್ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅನ್ಯ ರಾಜ್ಯದ ಚಾಲಕರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಿದ್ದಾರಂತೆ. ಅನ್ಯ ರಾಜ್ಯ ಚಾಲಕರಿಗೆ ಡ್ಯೂಟಿಯನ್ನು ಕೊಡ್ತಾ ಇದ್ದಾರೆ. ಕನ್ನಡಿಗರಿಗೆ ಮಹಾ ಮೋಸ ಆಗ್ತಾ ಇದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯ ಚಾಲಕರಿಗೆ ಏರ್ಪೋರ್ಟ್ನಲ್ಲಿ ಆದ್ಯತೆ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಹಾಗೆಯೇ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಕಾರು ಚಾಲಕರನ್ನ ಬಿಟ್ಟು, ಕನ್ನಡಿಗರನ್ನು ಬಿಟ್ಟು ಅನ್ಯ ರಾಜ್ಯದ ಕಾರು ಚಾಲಕರಿಗೆ ನೀವು ಮಣೆಯನ್ನು ಹಾಕ್ತೀರಿ ಅಂತ ಹೇಳಿದ್ರೆ ನಿಮ್ಮ ಏರ್ಪೋರ್ಟ್ ಇರೋದು ಬೆಂಗಳೂರಲ್ಲ ಅಥವಾ ಬೇರೆ ರಾಜ್ಯದಲ್ಲ. ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ನಮ್ಮವರಿಗೆ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಆಗ್ತಾ ಇರುವಂಥ ಅವ್ಯವಸ್ಥೆ, ಕಾರು ಚಾಲಕರು ಪ್ರತಿಭಟನೆಯ ನಿರ್ಧಾರಕ್ಕೆ ಬಂದರು. ಕಾರ್ ಪಾರ್ಕಿಂಗ್ ಹಾಗೆಯೇ ಸ್ಲಾಟ್ ಬುಕಿಂಗ್ನಲ್ಲಿ ಅನ್ಯಾಯ ಆಗ್ತಾ ಇದೆ. ಏರ್ಪೋರ್ಟ್ನ P7 ಕಾರು ಪಾರ್ಕಿಂಗ್ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅಲ್ಲಿನ ವಾಸ್ತವವನ್ನು ವಿವರಿಸಿದ್ದಾರೆ. ಕಾರು ಚಾಲಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಾವೀಗಿರ್ತಕ್ಕಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಾರ್ಕಿಂಗ್ ಲಾಟ್ನಲ್ಲಿ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಕನ್ನಡಿಗರಿಗೆ, ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಎಲ್ಲೊಂದು ಕಡೆ ಅನ್ಯಾಯ ಆಗ್ತಿದೆ ಅಂತೇಳಿ ಇವತ್ತು ಸಾಕಷ್ಟು ಡ್ರೈವರ್ಸ್ ಅಸೋಸಿಯೇಷನ್ ಆಗಲಿ ನಿಂತು ಪ್ರತಿಭಟನೆ ಹಾದಿಯನ್ನು ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಡ್ರೈವರ್ಸ್ ಅಸೋಸಿಯೇಷನ್ ಇರ್ತಕ್ಕಂಥ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇರ್ತಾರೆ. ಸೊ ಇವತ್ತು ಏನು ಪ್ರತಿಭಟನೆ ಹಾದಿ ಇರ್ತಿದ್ದೀರಾ, ಯಾವ ವಿಚಾರಕ್ಕಾಗಿ ಸರ್? ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದ್ದುಕೊಂಡು ಕೂಡ ಕನ್ನಡಿಗನಿಗೆ ಆದ್ಯತೆ ನೀಡದೇ ಇರತಕ್ಕಂಥವ್ರ ವಿರುದ್ಧ ಇವತ್ತು ಹೊರ ರಾಜ್ಯಗಳಿಂದ ಕಂಪನಿಗಳು ಬಂದು ಇಲ್ಲಿ ಸೇವೆಯನ್ನು ನೀಡ್ತಾ ಇದೆ. ಟೆಂಡರ್ಗಳು ತೊಗೊಂಡಿದ್ದಾರೆ ಅಂತಾರೆ. ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆದರೆ ಈ ಟೆಂಡರ್ ತಗೊಂಡು ಹೊರ ರಾಜ್ಯದಿಂದ ಡ್ರೈವರ್ಗಳನ್ನೂ ನೀವು ಟೆಂಡರ್ ತಗೊಂಡಿದ್ದೀರಾ? ಇದು ನನ್ನ ಪ್ರಶ್ನೆ. ನೀವು ಇಲ್ಲಿ ವಾಹನಗಳನ್ನು ಹಾಕಲಿಕ್ಕೆ, ಬೆಂಗಳೂರು ನಗರದಲ್ಲಿ ಸೇವೆ ಕೊಡಲಿಕ್ಕೆ ವಾಹನಗಳನ್ನ ಹಾಕ್ಲಿಕ್ಕೆ ಮಾತ್ರ ಸೇವೆ ನೀವು ತೊಗೊಂಡಿದ್ದೀರಿ ಹೊರತು ಎಲ್ಲೋ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ನಾಗಾಲ್ಯಾಂಡು, ಅಸ್ಸಾಮು, ಬಾಂಗ್ಲಾ, ನೇಪಾಳದಿಂದ ನೀವು ತಗೊಂಬಂದು ಡ್ರೈವರ್ಗಳನ್ನ ತಗೊಂಬಂದು, ಅದು ನಮ್ಮ ಕನ್ನಡಿಗಂದೇ ಒಂದು ಡ್ರೈವರ್ನ DL ಅನ್ನು ತಗೊಂಡು ಬರೀ ಫೇಸು ಮಾತ್ರ ಅವ್ರದ್ದು ಅಲ್ಲಿರ್ತಕ್ಕಂಥ ಒಂದು ಹಾಕ್ಬಿಟ್ಟು ಇಲ್ಲಿ ವಾಹನಗಳನ್ನು ಸೇವೆ ಕೊಡ್ತಾ ಇದ್ದಾರೆ. ಸೊ DL ಅಲ್ಲಿ ಎಲ್ಲೊಂದು ಕಡೆ ಮೋಸ ಆಗ್ತಿದೆ ಅಂತ ಹೇಳ್ತೀರಾ? DL ಅಲ್ಲೂ ಮೋಸ ಆಗ್ತಾ ಇದೆ. ಈ ಕಂಪನಿಗಳು ನಮ್ಮ ರಾಜ್ಯದ ಚಾಲಕರಿಗೆ, ಅಂದರೆ ನಮ್ಮ ಕರ್ನಾಟಕದ ಕನ್ನಡಿಗನಿಗೆ ಕೆಲಸ ಕೊಡೋದ್ರಲ್ಲಿ ಕೂಡ ದ್ರೋಹ ಬಗೆತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಇಟ್ಕೊಂಡಿದ್ವಿ ಸರ್. ಅಂದರೆ ಹೋರಾಟ ಅಂತಲ್ಲ, ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸರಿಗೊಳಿಸಿ ಅಂತೇಳ್ಬಿಟ್ಟು ನಮ್ಮ KL ಮ್ಯಾನೇಜರ್ ಆದಂಥ ಸಂಜಯ್ ಅವರಿಗೆ ಇವತ್ತು ಕೊಟ್ಟಿದ್ದೀವಿ. ಸರ್, ಮುಖ್ಯವಾಗಿ ಯಾವೆಲ್ಲ ಬೇಡಿಕೆಗಳು ಇಟ್ಟಿದ್ದೀರಾ ಸರ್? 4 ಬೇಡಿಕೆಗಳು ಪ್ರಮುಖವಾಗಿದೆ. ಮೊದಲನೇದಾಗಿ, ಇದೇ ಹೊರ ರಾಜ್ಯದ ವಾಹನಗಳಿಗೆ ಏನು ಚಾಲಕರಿದ್ದಾರೆ ಅದು ಕರ್ನಾಟಕ ರಾಜ್ಯದ ಚಾಲಕರೇ ಆಗಿರಬೇಕು, ಬೇರೆ ರಾಜ್ಯದ ಚಾಲಕರಾಗಿರಬಾರ್ದು. ಎರಡನೇದು, ಪಾರ್ಕಿಂಗು ಕೂಡ ಇಲ್ಲಿ ಪಾರ್ಕಿಂಗ್ ಆದ್ಯತೆ ಮೇರೆಗೆ ಕನ್ನಡಿಗನಿಗೆ ಕೊಡಿ. ನಮ್ಮ ಕನ್ನಡಿಗರ ವಾಹನಗಳು ಬಂದರೆ ಈಗ ಸಿಂಗಲ್ ಓನರ್ ಇರ್ತಾನೆ, ಅವನೇ ಚಾಲಕ ಮತ್ತು ಮಾಲೀಕ ಇರ್ತಾನೆ, ಅವ್ನು ಸೇವೆ ಕೊಡ್ತಾನೆ. ಎಲ್ಲೋ ಹಿಂದ್ಗಡೆ ಹೋಗ್ಬಿಟ್ಟು ವಾಹನ ನಿಲ್ಲಿಸ್ತಾರಂತೆ. ಈ ಕಂಪನಿಗಳಿಗೆ ಮಾತ್ರ ಮುಂದ್ಗಡೆ ಕೊಡ್ತಾರಂತೆ. ಆದ್ಯತೆ ಮೇರೆಗೆ ಅವ್ರಿಗೆ ಪಾರ್ಕಿಂಗ್ ಸಿಗ್ತಾ ಇದೆ. ಅದನ್ನು ಮೊದಲು ಕೈ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಕೊಡಿ ಅಂತ. ಸೊ ಒಟ್ಟಾರೆ ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಸಿಗಬೇಕು. ಖಂಡಿತ ಸರ್. ಆಗಲೇ ನೀವು ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಇಲ್ಲೊಂದು ಕಡೆ RTO ಅಧಿಕಾರಿಗಳ ವೈಫಲ್ಯ ಕೂಡ ಇದೆ ಅಂತ ಹೇಳಿ. ಖಂಡಿತ ಸರ್. ಈಗಾಗಲೇ ನಾನು ಹೇಳಿದೆ 2,500 DLಗಳು ನಕಲಾಗಿದೆ. ಅದನ್ನು ಪತ್ತೆ ಹಚ್ಚಕ್ಕೆ ಇಲ್ಲೇ ಅಧಿಕಾರಿಗಳನ್ನ ನೇಮಕ ಮಾಡಿ. ಯಾಕೆಂದರೆ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಎಲ್ಲೋ ನೇಪಾಳ, ಅಸ್ಸಾಮು, ಬಂಗಾಲು, ಒರಿಸ್ಸಾದಿಂದ ಬಂದ್ಬಿಟ್ಟು ನಮ್ಮ ಯಾರ್ದೋ ಸ್ನೇಹಿತರುಗಳು DL ಇಸ್ಕೊಂಡು ಅವ್ರ ನಕಲು ಫೋಟೋ ಹಾಕ್ಬಿಟ್ಟು ಸೀಲ್ ಹೊಡ್ಕೊಂಬಿಟ್ಟು ಇಲ್ಲಿ ಚಾಲಕರಿಗೆ ಅನ್ಯಾಯ ಆಗ್ತಿರೋದು ನಮ್ಮ ಕನ್ನಡಿಗರ ಮೇಲೆ, ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದು ನಿಲ್ಲಬೇಕು. ಸೊ ಒಟ್ಟಾರೆ ಕನ್ನಡಿಗರಿಗೆ ಪ್ರಥಮ ಆದ್ಯತೆ ಸಿಗಬೇಕು, ಒಳ್ಳೇದಾಗಬೇಕಂತ. ಹೌದೌದು, ಖಂಡಿತ ಸರ್. ಸೊ ಇದಿಷ್ಟು ಇಲ್ಲಿರ್ತಕ್ಕಂಥ ಅಸೋಸಿಯೇಷನ್ನ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ಏರ್ಪೋರ್ಟ್.